ಎಲ್ಲರಿಗೂ ನಮಸ್ಕಾರ. ಮಾಡಿಕೆ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮಹತ್ವಪೂರ್ಣವಾಗಿರತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾನು ಆಯ್ದುಕೊಂಡಿದ್ದೀನಿ. ಅಂಥ ಘಟನೆಗಳಲ್ಲಿ ನಿನ್ನೆದು ಅಂದರೆ 12 ಮತ್ತು 13ನೇ ತಾರೀಕಿಗೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳಿದೆ ಅವು ಎರಡನ್ನೂ ಒಟ್ಟಿಗೆ ಸೇರಿಸಿ ಇವತ್ತು ಏನು ಮಾಡ್ತಾಯಿದ್ದೀನಿ, ತರಗತಿಯನ್ನು ಮಾಡ್ತಾಯಿದ್ದೀನಿ. ಅಂಥವುಗಳಲ್ಲಿ ಇಂಪಾರ್ಟೆಂಟ್ ಆಗಿದ್ದನ್ನು ನಾನು ಚೂಸ್ ಮಾಡಿಕೊಂಡು ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನು ಫಸ್ಟ್ ಆರ್ಟಿಕಲ್ ಇದೆ ಅಂತಂದರೆ, ಕೊನೆಗೊಳ್ಳುತ್ತಿದೆ ಲೋಕಸಭೆಯ ಅವಧಿ, ಹೊಸ ಲೋಕಸಭೆಯಲ್ಲಿ ಪುನರ್ಮಂಡನೆ, 4 ವಿಧೇಯಕಗಳು ಇನ್ನೂ ಅನುಮೋದನೆಗಾಗಿ ಬಾಕಿ ಅಂತಿದೆಯಲ್ಲ. ಇದನ್ನು ಯಾಕೆ ನಾನು ಚೂಸ್ ಮಾಡಿದ್ದೀನಿ ಅಂದರೆ, ಅದು ಯಾವ ಉಳ್ಕೊಂಡಿದ್ದಾವೆ ಮಸೂದೆಗಳು ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಲ್ಲ. ನಮಗೆ ಏನು ಇಂಪಾರ್ಟೆಂಟ್ ಅಂತಂದರೆ, ಯಾವಾಗಲೂ ಲೋಕಸಭಾ ಅಧಿವೇಶನ ಅವಧಿ ಮುಗಿಲಿಕ್ಕೆ ಬಂದರೆ ಏನಾದರೂ ಮಂಡನೆ ಆಗದೇ ಇರತಕ್ಕಂಥ ಯಾವುದೋ ಬಿಲ್ಗಳು ಯಾವುದಾದ್ರೂ ಪಾಸ್ ಆಗದೇ ಇದ್ದರೆ, ಅಥವಾ ಡ್ರಾಫ್ಟ್ಗಳು ಯಾವುದಾದ್ರೂ ಪಾಸ್ ಆಗದೇ ಇದ್ದರೆ, ಅಥವಾ ಅನುಮೋದನೆ ಆಗದೇ ಇರತಕ್ಕಂಥ ವಿಧೇಯಕಗಳೇನಾದರೂ ಉಳಿದಿದ್ದರೆ ಅಂಥವುಗಳು ಏನಾಗ್ತವೆ, ನೆಕ್ಸ್ಟ್ ಅಧಿವೇಶನಕ್ಕೆ ಹೊಸದಾಗಿಯೇ ಮಂಡನೆ ಮಾಡಬೇಕಾಗತ್ತೆ. ಅವುಗಳು ವ್ಯಾಲಿಡ್ ಇರೋಲ್ಲ, ಇನ್ವ್ಯಾಲಿಡ್ ಆಗ್ತವೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡೋಣ. ಅವನೇನು ಹೇಳಿದಾನೆ, ವಿಧೇಯಕಕ್ಕೆ ಅನುಮತಿ ಸಿಕ್ಕಿಲ್ಲ ಅಂತ ಹೇಳಿದಾನೆ. ಲೋಕಸಭೆಯ ಅವಧಿ ಕೊನೆಗೊಳ್ಳುತ್ತಿರುವ ಕಾರಣ ವಿಧೇಯಕವನ್ನು ಹೊಸ ಲೋಕಸಭೆಯಲ್ಲಿ ಪುನಃ ಮಂಡಿಸಬೇಕಾಗತ್ತೆ. ಅಂದರೆ ಪುನರ್ನೇನು ಮಾಡಬೇಕು, ನಾವು ಮಂಡನೆಯನ್ನು ಮಾಡಬೇಕಾಗತ್ತಾ. ಅಂದರೆ ಅದು ನಿಯಮನ ಹಾಗಿದೆ. ಆ ನಿಯಮ ಹೇಳುವ ಉದ್ದೇಶಕ್ಕಾಗಿಯೇ ನಾನು ಇಲ್ಲಿ ಬಂದಿದ್ದು. ಯಾವುದಾದ್ರೂ ಬಿಲ್ಲು, ಯಾವುದಾದ್ರೂ ಒಂದು ವಿಧೇಯಕ ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲಿ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ಅದು ಏನಾಗಲ್ಲ, ಉಳ್ಕೊಳ್ಳುತ್ತಾ. ಹಾಗೆ ಅದನ್ನು ಮತ್ತೆ ನಾವು ಏನು ಮಾಡ್ಬೋದು, ಪಾಸ್ ಮಾಡ್ಬೋದು. ಒಂದು ವೇಳೆ ಇದು ಲೋಕಸಭೆಯಲ್ಲಿ ಪಾಸ್ ಆಗದೇ ಇದ್ದರೆ, ಮಂಡನೆ ಮಾಡಿದರೂ ಕೂಡ ಪಾಸ್ ಆಗದೇ ಇದ್ದರೆ ಅದು ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ತದನಂತರದಲ್ಲಿ ಮತ್ತೆ ಏನು ಮಾಡಬೇಕಾಗುತ್ತೆ, ಹೊಸದಾಗಿ ಇದನ್ನು ಮಂಡನೆ ಮಾಡಬೇಕಾಗುತ್ತೆ. ಪರಿಶೀಲನೆಗಾಗಿ ಸಮಿತಿಗಳಿಗೆ ಜವಾಬ್ದಾರಿ ನೀಡಿದರೆ ಅದರಲ್ಲಿ ಕೊಟ್ಟಿದ್ದಾರೆ. ಮಂಡನೆಯಾದ ವಿಧೇಯಕಗಳಿಗೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅಂಗೀಕಾರ ಬಾಕಿ ಉಳಿದಿದ್ದರೆ ಲೋಕಸಭೆಯ ಅವಧಿ ಕೊನೆಗೊಳ್ಳುವಾಗ ಇಂತಹ ವಿಧೇಯಕಗಳ ಅವಧಿಯು ಕೊನೆಗೊಳ್ಳುತ್ತದೆ. ಇದೇ ಮೇನ್ ವರ್ಡ್ ನಮಗೆ ಬೇಕಾಗಿರೋದು, ಹೌದಾ. ಒಂದು ವೇಳೆ ರಾಜ್ಯಸಭೆ ಆಗಲಿ ಅಥವಾ ಲೋಕಸಭೆ ಆಗಲಿ ಅದರಲ್ಲಿ ಅದು ಮಂಡನೆ, ಹೌದಾ, ಆಗಿ ಏನು ಅಂಗೀಕಾರ ಆಗದಿದ್ದರೆ, ಅಂಗೀಕಾರ ಆಗಿತ್ತು ಅಂತಂದರೆ ಅದು ಮುಂದೆ ಉಳಿತಿತ್ತು. ನೆಕ್ಸ್ಟ್ ಇದರಲ್ಲಿ ಸೆಷನಲ್ಲಿ ಏನು ಮಾಡ್ಬೋದಾಯಿತು, ಅದನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ. ಆದರೆ ಲೋಕಸಭಾ ಅವಧಿ ಮುಗಿಯುವ ಹಂತ ಇರೋದರಿಂದ ಹೊಸ ಲೋಕಸಭೆ ಬಂದ ಮೇಲೆ ಮತ್ತೆ ಇವುಗಳನ್ನ ಏನು ಮಾಡಬೇಕು, ಹೊಸದಾಗಿ ಮಂಡನೆ ಮಾಡಬೇಕಾಗತ್ತಾ. ಸೊ ಇಷ್ಟು ನೆನಪಿರಲಿ ಇದಕ್ಕೆ ಸಂಬಂಧಪಟ್ಟಂತೆ. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನ, ರಷ್ಯಾದ ಬೆಂಬಲ. ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ದ. ಸೊ ಅದರಲ್ಲಿ ಸದಸ್ಯತ್ವವನ್ನು ಯಾರು ಪಡೆದಾರೆ, ಕಾಯಂ ಸದಸ್ಯತ್ವ ಅಲ್ಲ, ಬರೀ ಜಸ್ಟು ಯಾವುದು ನಮ್ಮದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ಭದ್ರತಾ ಮಂಡಳಿಯಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅಂತ ಕೊಟ್ಟು ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದ. ಒಂದೆರಡು ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಕೊಟ್ಟಿದ್ದ. ಒಂದು 2 ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಕ್ಕಂಥ ದೇಶ ನಮ್ಮ ಭಾರತ, ಹೌದಾ. 2 ವರ್ಷದ ಅವಧಿಗೆ ಏನಾಗಿದೆ ಅಲ್ಲಿ ಸದಸ್ಯತ್ವವನ್ನು ಪಡೆದಿದೆ, ಅದನ್ನು ಕೊಟ್ಟಿದ್ದ. ಆದರೆ ಜಪಾನ್ಗೆ ಏನಿದೆ ಅದರಲ್ಲಿ 2 ಥರನೂ ಸ್ಥಾನ ಇರಲಿಲ್ಲ. ಆದರೆ ಅದು ಮೆಂಬರ್ ಕಂಟ್ರಿ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದನ್ನು ನೆನಪು ಮಾಡಿಕೊಂಡೆ. ಅದಕ್ಕೆ ಏನು ಮಾಡಿದ್ದೀನಿ, ಈ ಪ್ರಶ್ನೆಯನ್ನು ಇದರಲ್ಲಿ ಈ ಆರ್ಟಿಕಲನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಏನು ಹೇಳ್ತಾನೆ, ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡಲು ಭಾರತದಲ್ಲಿ ರಷ್ಯಾದ ರಾಯಭಾರಿ ಡೆನಿಸ್ ಅಲಿಫೋವಾ ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕೂಡ ರೀಸೆಂಟಾಗಿ, ಹೌದಾ, ಸ್ಪೇಸ್ ಎಕ್ಸ್ ಕಂಪ್ನಿ ಏನಿದೆಯಲ್ಲ ಅವರ ಮಾಲೀಕರಾಗಿರ್ತಕ್ಕಂಥ ಜಗತ್ತಿನ ಶ್ರೀಮಂತ ಅವನು ಕೂಡ ಏನು ಮಾಡಿದ್ದ, ಭಾರತಕ್ಕೆ ಕಾಯಂ ಸದಸ್ಯತ್ವವನ್ನು ನೀಡಬೇಕಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸೊ ವಿಶ್ವಸಂಸ್ಥೆ ಅದರ ಅಧೀನದಲ್ಲಿರುವ ಏಜೆನ್ಸಿಗಳ ತುರ್ತು ಸುಧಾರಣೆಗಳಿಗೆ ಕರೆ ನೀಡಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಇವರು ಮಾತನಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ನಮಗೆ G20 ಅಧ್ಯಕ್ಷತೆಯು ರಾಜತಾಂತ್ರಿಕತೆಯಲ್ಲಿ ಅವರ ಉನ್ನತ ವೃತ್ತಿಪರತೆ ಹಾಗೂ ಒಮ್ಮತವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ರಿಂದ ಅದಕ್ಕೇನೈತಿ, ಭಾರತೀಯರಿಗೆ UNSCಯಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಾಯಂ ಸದಸ್ಯತ್ವವನ್ನು ನೀಡಬೇಕಂತ ಹೇಳ್ತಾ. ಆದರೆ ನಮ್ಗೆ ಅಡ್ಡಗಾಲ ಇರೋದು ನಮ್ಮ ಪಕ್ಕದ ರಾಷ್ಟ್ರ, ಹೌದಾ. ಮೊನ್ನೆ ಎಲಾನ್ ಮಸ್ಕ್ ಅವರು ಕೂಡ ಏನು ಮಾಡಿದರು, ಇದಕ್ಕೆ ಬೆಂಬಲವನ್ನು ನೀಡಿದರು. ಸೊ ನಿಮಾನ್ಸ್ಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಏನು ನೀಡಿದರೆ, ವಿಶ್ವ ಆರೋಗ್ಯ ಸಂಸ್ಥೆ, ನಾವು WHO ಏನಂತ ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಏನು ಕರಿತೀವಿ, ಅವ್ರು ಏನು ಮಾಡಿದ್ದಾರೆ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ವಿಜ್ಞಾನ ಸಂಸ್ಥೆ, ಹೌದಾ, ಅದನ್ನು ಏನು ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ತಾಪಮಾನ ಏರಿಕೆಯಿಂದ ಜನತೆಯ ತತ್ತರ ಅಂತ ಹೇಳಿದರೆ ಎಲ್ ನೀನೋ, ಹೌದಾ. ನನ್ನ ಜನವರಿ ಮಾಸಪತ್ರಿಕೆಯಲ್ಲಿ ಹಾಕಿಲ್ಲ, ಡಿಸೆಂಬರ್ ಮಾಸಪತ್ರಿಕೆಯಲ್ಲಿ ನಾನು ಹಾಕಿದ್ದೀನಿ ಎಲ್ ನೀನೋ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಆರ್ಟಿಕಲನ್ನು ಹಾಕಿದ್ದೀನಿ. ಅದರಲ್ಲಿ ನೀವು ನೋಡ್ಕೋಬೋದು. ಸೊ ನಮ್ಮ ಟೆಲಿಗ್ರಾಮ್ಗೆ ಅಥವಾ ಯೂಟ್ಯೂಬಲ್ಲಿ ನಾನೊಂದು ಕ್ಲಾಸ್ ಹಾಕಿಲ್ಲ, ಟೆಲಿಗ್ರಾಮ್ಗೆ ಹೋಗಿ ಏನು ಮಾಡ್ಬೋದು, ನೀವು
ಡಿಸೆಂಬರ್ ಮ್ಯಾಗ್ಝಿನನ್ನು ನೀವು ಏನಾದರೂ ತೆಗೆದು ನೋಡಿದ್ರೆ ಎಲ್ಲಿನೋ ಬಗ್ಗೆ ನಾನು ಏನು ಮಾಡಿದ್ದೀನಿ, ಯಾವ ರೀತಿ ಬೀಸುತ್ತೆ, ಅಲ್ಲಿ ತಾಪಮಾನ ಹೆಂಗೆ ಏರಿಕೆ ಆಗುತ್ತೆ, ಆಮೇಲೆ ನಂತರ ಎಲ್ಲೆಲ್ಲೆಲ್ಲ ವ್ಯತ್ಯಾಸ ಕಂಡು ಬರುತ್ತೆ, ಹೌದಾ, ಇಂಡಿಯನ್ ಓಷನ್ ಪರಿಣಾಮ ಏನಾಗುತ್ತೆ, ಡೈಪೋಲಾರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನು ನಾನು ಅದರಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಮಾರ್ಚ್ ಏಪ್ರಿಲ್ನ ಬಿಸಿಲು ಅನುಭವ ಆಗುತ್ತೆ ಜಾಸ್ತಿ, ಫೆಬ್ರವರಿಯಿಂದನೇ ಪ್ರಾರಂಭ ಆಗುತ್ತೆ, ಆದರೆ ಈಗಿನಿಂದ ಚಳಿಯಾಗಿರ್ತೈತಿ. ಸೊ ಡಿಸೆಂಬರು, ಆಮೇಲೆ ಯಾವುದು ನಮ್ಮದು ಜನವರಿವರೆಗೂ, ಅದಕ್ಕೆ ಜನವರಿಯನ್ನು ಪ್ರವಾಸ ಮಾಸ ಅಂತ ಕೂಡ ಕರೀತಾರೆ. ಸೊ ಎಲ್ಲಿನೂ ಚಂಡಮಾರುತದ ಪರಿಣಾಮದಿಂದಾಗಿ ತಾಪಮಾನದಲ್ಲಿ ಏನಾಗುತ್ತೆ, ವ್ಯತ್ಯಾಸ ಕಂಡುಬರುತ್ತೆ. ವ್ಯತ್ಯಾಸ ಕಂಡುಬರುವಾಗ ಏನಾಗುತ್ತೆ, ಹೆಚ್ಚಿಗೆ ವಾತಾವರಣದಲ್ಲಿ ಏನಾಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಬಿಸಿಲು ಪ್ರಮಾಣ ಅಥವಾ ಆರ್ದ್ರತೆ ಏನಿರ್ತೈತೆ ಜಾಸ್ತಿ ಇರ್ತೈತಿ, ತೇವಾಂಶ ಕಡಿಮೆ ಇರುತ್ತೆ. ಇದು ನೈಟ್ ಏನಾಗುತ್ತೆ ಅಂದರೆ ಚಳಿಯನ್ನು ಕಂಡುಕೊಳ್ಳುತ್ತೆ ನಮಗೆ. ಸೊ ತಾಪಮಾನದಲ್ಲಿ ಏನಾಗುತ್ತೆ, ಗಮನಾರ್ಹ ಬದಲಾವಣೆಗಳಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಮುಂಬೈಯಲ್ಲಿ ಮಿಸ್ ವರ್ಲ್ಡ್ 2023, ಹೌದಾ, 27 ವರ್ಷಗಳ ನಂತರ ಭಾರತದಲ್ಲಿ ಆಯೋಜನೆಗೊಂಡಿರುವ ಜಾಗತಿಕ ಮಟ್ಟದ ಸೌಂದರ್ಯ ಸ್ಪರ್ಧೆ ಮಿಸ್ ವರ್ಲ್ಡ್ ಅಂತ ಏನಿರುತ್ತೆ, ಮಾರ್ಚ್ 9ರಂದು ಮುಂಬೈಯಲ್ಲಿ ನಡೆಯಲಿದೆ ಇನ್ನು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಹಿತಿ. ಇತ್ತೀಚೆಗಷ್ಟೇ ಈ ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಯ ಪ್ರೀ ಲಾಂಚ್ ಕಾರ್ಯಕ್ರಮ ದೆಹಲಿಯಲ್ಲಿ ನಡೆದೈತಿ. ಸೊ ಮಿಸ್ ವರ್ಲ್ಡ್ ಕ್ಯಾರೋಲಿನಾ ಬೆಲಾವಸ್ಕ್ ಸೇರಿದಂತೆ ಮಾಜಿ ಮಿಸ್ ವರ್ಲ್ಡ್ ಮಾನುಷಿ ಚಿಲ್ಲರ್ ಮತ್ತು ಇವರ ಇತರ ಮಾಜಿ ಭುವನ ಸುಂದರಿಯರು ಪಾಲ್ಗೊಂಡಿದ್ರು ಅಂತೇಳಿ ಅಷ್ಟೇ ಹೇಳಿದ್ದಾರೆ. ಸೊ 71ನೇ ಮಿಸ್ ವರ್ಲ್ಡ್ ಸ್ಪರ್ಧೆಯ ಮೂಲಕ ನಾವು ಸೌಂದರ್ಯ ಕ್ಷೇತ್ರದಲ್ಲಿ ಭಾರತದ ಹಿರಿಮೆಯನ್ನು ಪ್ರಸ್ತುತಪಡಿಸಲಿದ್ದೇವೆ ಎಂದಿದ್ದಾರೆ ಅವರು. ಹೌದಾ, ಅವ್ರು ಹೇಳಿರ್ತಕ್ಕಂಥದ್ದು. ಸೊ ಅದರದ್ದೇನು ಅಗತ್ಯ ಇಲ್ಲ. ಇದು ನಡೀತಕ್ಕಂಥದ್ದು ಸ್ಪರ್ಧೆ ಯಾವಾಗಂದರೆ ಮಾರ್ಚ್ ತಿಂಗಳಲ್ಲಿ ನಡೀತೆ ನೆಕ್ಸ್ಟು. ಸೊ ಮಹದಾಯಿ ಕೃಷ್ಣೆಯರ ವ್ಯತೆ ಮುಂದೇನು ಮಹಾಸ್ವಾಮಿ ಅಂತೇಳಿ ಏನು ಸಿಂಪಲ್ಲಾಗಿ ಏನಾಗಿದೆ ಅಂತಾರೆ, ನಮ್ಮಲ್ಲಿ ಮಹದಾಯಿಯಿಂದ ನೀರನ್ನು ಎತ್ತಿ ಏನು ಮಾಡಬೇಕು, ಉತ್ತರ ಕರ್ನಾಟಕದ ಭಾಗದ ಕೆಲವು ಹುಬ್ಬಳ್ಳಿ, ಧಾರವಾಡ, ಗದಗ ಆ ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಊರುಗಳು ಅಷ್ಟೇ ಅಲ್ಲ, ಆ ಜಿಲ್ಲೆಗಳಿಗೆ ಏನು ಮಾಡಬೇಕು, ನೀರಾವರಿಯನ್ನು ಒದಗಿಸಬೇಕಂತೇಳಿ ಒಂದು ರಾಜ್ಯ ಸರ್ಕಾರ ಯೋಜನೆಯನ್ನು ಕೈಗೊಂಡಿತ್ತು. ಆದರೆ ಅದು ಏನಾಗಿದೆ, ಇವತ್ತಿಗೆ ಇನ್ನೂ ಪೂರ್ಣಗೊಂಡಿಲ್ಲ. ಯಾಕಂದರೆ ಮಹದಾಯಿ ಯೋಜನೆಯಿಂದ ಏನಾಗಿದೆ, ಗೋವಾದವರು ಅಡ್ಡಗಾಲು ಹಾಕಿದ್ದಾರೆ. ಮಹದಾಯಿ ಯೋಜನೆಯಿಂದ ಗೋವಾದವರು ನಮಗೇನು ಮಾಡಿದ್ದಾರೆ, ಅಡ್ಡಗಾಲು ಹಾಕಿದ್ರಿಂದ ಅದಲ್ಲೇ ಉಳಿದಿದೆ. ಮಹದಾಯಿ ಯೋಜನೆಗೆ ವನ್ಯಜೀವಿ ಮಂಡಳಿ ಮತ್ತೊಮ್ಮೆ ಏನು ಮಾಡಿದೆ, ನೋ ಅಂತ. ವನ್ಯಜೀವಿ ಮಂಡಳಿ ಏನಿದೆ, ವೈಲ್ಡ್ ಲೈಫ್ ಏನು ಬೋರ್ಡ್ ಏನಿದೆ ಅಲ್ಲ ನಮ್ಮಲ್ಲಿ, ವೈಲ್ಡ್ ಲೈಫ್ ಬೋರ್ಡ್ ಏನಿದೆ, ಆ ಬೋರ್ಡ್ ಏನು ಮಾಡ್ತದೆ, ಒಂದು ಕ್ಲಿಯರೆನ್ಸ್ ಕೊಡಬೇಕು, NOC ಅಂತ ನಾವು ಏನು ಕೇಳ್ತೀವಿ ಆ ರೀತಿ ಕ್ಲಿಯರೆನ್ಸ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಇವತ್ತಿಗೂ, ಅದಂಗೆ ಉಳ್ಕೊಂಡು ಬಂದಿದೆ. ಸೊ ರಾಷ್ಟ್ರೀಯ ಯೋಜನೆಗೆ ಕೃಷ್ಣ ಘೋಷಿತವಾಗಬೇಕೆಂಬ ಸಾಂಘಿಕ ಒತ್ತಾಯದ ಅಗತ್ಯ ಐತಂತ ಹೇಳ್ತಾರೆ, ಆದರೆ ಇವತ್ತಿಗೂ ಅದಾಗಿಲ್ಲ. ಸೊ ನೆಕ್ಸ್ಟು ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟಂತೆ ಮಹತ್ವದ ಪ್ರಿನ್ಸೆಪ್ ಅಧ್ಯಯನ. ಪ್ರಿನ್ಸೆಪ್ ಅಂತಂದರೆ ಈತ, ಸೊ ಅವಾಗೇನು ಅಧ್ಯಯನ ಮಾಡಿದ ಅಂತ ನೋಡೋಣ. ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿಗಳನ್ನು ಈತ ಓದಿದ್ದ. 1837ರಲ್ಲಿ ಅಶೋಕನ ಶಾಸನವನ್ನು ಮೊದಲ ಬಾರಿಗೆ ಓದಿದವರು ಯಾರಂತಂದರೆ ಜೇಮ್ಸ್ ಪ್ರಿನ್ಸೆಪ್ ಅಂತ ನಾವು ಹೇಳ್ತೀವಿ. ಸೊ ಮೊದಲ ಬಾರಿಗೆ ಓದಿದವನೇ ಜೇಮ್ಸ್ ಪ್ರಿನ್ಸೆಪ್ಪು. ಅದ್ರ ಬಗ್ಗೆ ಏನೋ ಇಂಪಾರ್ಟೆಂಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಸೊ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳನ್ನು ಅಧ್ಯಯನ ಮಾಡಿ ಚಕ್ರವರ್ತಿ ಅಶೋಕನ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಈತ ಮಾಹಿತಿಯನ್ನು ನೀಡ್ತಾನೆ. ಆಮೇಲೆ ಶ್ರೀಲಂಕಾದಿಂದ ಅಫ್ಘಾನಿಸ್ತಾನದವರೆಗೆ ಹಲವಾರು ಶಾಸನಗಳನ್ನು ಉಲ್ಲೇಖಿಸಲ್ಪಟ್ಟಿರುವ ರಾಜ ದೇವನಂಪ್ರಿಯ ಪ್ರಿಯದರ್ಶಿ ಅಶೋಕನ ಬಗ್ಗೆ ಉಲ್ಲೇಖ ಲೋಕಕ್ಕೆ ತಿಳಿಸಿ ಈ ಜಗತ್ತಿಗೆ ತಿಳಿಸಿಕೊಟ್ಟಾರೆ ಅಂದರೆ ಜೇಮ್ಸ್ ಪ್ರಿನ್ಸೆಪ್. 1840ರಲ್ಲಿ ಲಂಡನ್ನಲ್ಲಿ ಇವರು 41ನೇ ವಯಸ್ಸಿನಲ್ಲಿ ರಿಟೈರ್ ಆಗ್ತಾರೆ. ಆದರೆ ಪ್ರಿನ್ಸೆಪ್ ಅವರ ಕೊಡುಗೆಯನ್ನು ನಾವು ಏನು ಮಾಡಬೇಕಾಗುತ್ತೆ, ಸ್ಮರಿಸಲೇಬೇಕಾಗುತ್ತಾ. ಇದೇ ಒಂದು ಕಾರಣಕ್ಕಾಗಿ ಕೋಲ್ಕತ್ತಾದ ಒಂದು ಘಾಟ್ಗೆ ಇವರ ಹೆಸರನ್ನು ಕೂಡ ಇಡಲಾಗಿದೆ. 10 ವರ್ಷಗಳ ಕಾಲ ಪುರಾತತ್ವ ಶಾಸ್ತ್ರಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಬನಾರಸ್ ಇಲಿಸ್ಟ್ರೇಟೆಡ್ ಜೇಮ್ಸ್ ಪ್ರಿನ್ಸೆಪ್ ಜ್ಞಾನವ್ಯಾಪಿ ಅಧ್ಯಯನಕ್ಕೆ ಹೊಸ ತಿರುವು ನೀಡಿದೆ. ಯಾಕಂದರೆ ಅವರು ಏನು ನೀಡಿದ್ದಾರೆ ಅಂತಾರೆ, ಪ್ರಿನ್ಸೆಪ್ ಮೊದಲು ಕಲ್ಕತ್ತಾದಲ್ಲಿ ಮತ್ತು ನಂತರ ಬನಾರಸ್ನಲ್ಲಿ 10 ವರ್ಷಗಳ ಕಾಲ ಏನು ಮಾಡಿದ್ದಾರೆ, ಪುರಾತತ್ವ ಆರ್ಕಿಯಾಲಜಿಸ್ಟ್ ಅಂತ ಏನು ಕರಿತೀವಿ ಆ ಸೇವೆಯನ್ನು ಸಲ್ಲಿಸಿದ್ದಾರೆ ಭಾರತದಲ್ಲಿ. ವಾರಣಾಸಿಯಲ್ಲಿ ಪ್ರಿನ್ಸೆಪ್ ವಾಸ್ತವ್ಯ ಆಮೇಲೆ ಈಗ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಆಸಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರಿನ್ಸೆಪ್ ವಾರಣಾಸಿಯ ಭೂಗತ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಿದರು, ಅದು ಇನ್ನೂ ಕಾರ್ಯನಿರ್ವಹಣೆಯಲ್ಲಿದೆ. ಪ್ರಿನ್ಸೆಪ್ 1669ರಲ್ಲಿ ನಗರದ ನಕ್ಷೆಗಳನ್ನು ಚಿತ್ರಿಸಿದ್ದಾರೆ. ಈ ಮೂಲಕ 1831ರಲ್ಲಿ ಬನಾರಸ್ ಇಲಿಸ್ಟ್ರೇಟೆಡ್ ಸೀರೀಸ್ ಆಫ್ ಡ್ರಾಯಿಂಗ್ಸ್ ಎಂಬ ಪುಸ್ತಕವನ್ನು ಇವರು ಬಿಡುಗಡೆಯನ್ನು ಕೂಡ ಮಾಡಿದರು. ಸೊ ಇಲ್ಲಿ ನನಗೆ ಅದು ಡಿಸ್ಕಷನ್ ಮಾಡೋದಿಲ್ಲ, ಈ ಜೇಮ್ಸ್ ಪ್ರಿನ್ಸೆಪ್ ಬಗ್ಗೆ ಮಾತ್ರ ನಾನು ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದು. ಸೊ ಇಂಪಾರ್ಟೆಂಟಾಗಿ ಜೇಮ್ಸ್ ಪ್ರಿನ್ಸೆಪ್ಪು ಈತ ಏನು ಮಾಡ್ತಾನೆ, 1837ರಲ್ಲಿ ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳನ್ನು ಏನು ಮಾಡ್ತಾನೆ, ಮೊದಲ ಬಾರಿಗೆ ಓದ್ತಾನೆ. ಹೆದ್ದಾರಿಗಳಲ್ಲಿ GPS ಆಧಾರಿತ ಟೋಲ್ ಅಂತ ಬಂದಿದೆ. ಲಾಸ್ಟ್ ಟೈಮ್ ಫಾಸ್ಟ್ಯಾಗ್ ಅಂತ ಬಂದಿತ್ತು, ನೆನಪಿರಲಿ ನಿಮಗೆ. ಫಾಸ್ಟ್ಯಾಗು
ಸೊ ಅದು ಈಗ ಏನಾಗಿದೆ ಅದನ್ನು ತೆಗೆದು ಇನ್ನೇನು ಮಾಡ್ತಾಯಿದ್ರೆ GPS ಸಿಸ್ಟಮಲ್ಲಿ ಆಟೋಮೆಟಿಕ್ ನೀವು ಹಾಗೆ ಮೂವ್ ಆಗ್ತಾ ಇರಬೇಕು. ಅದೇನು ಮಾಡುತ್ತೆ GPS ಸಿಸ್ಟಮಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಆಯ್ಕೆ ಮಾಡಿದ್ದಾರೆ. ಸೊ ಅದು ನಮ್ಮ ಕರ್ನಾಟಕದಲ್ಲೇ ಆಯ್ಕೆ ಮಾಡಿರ್ತಕ್ಕಂಥದ್ದು. ಟೋಲ್ ವ್ಯವಸ್ಥೆಯ ಪ್ರಾಯೋಗಿಕ ಅನುಷ್ಠಾನ ನಮ್ಮ ರಾಜ್ಯದ ಹೆದ್ದಾರಿ ಬೆಂಗಳೂರು ಮೈಸೂರಿನಲ್ಲೇ ಮಾಡಬೇಕಂತೇಳಿ ತೀರ್ಮಾನ ಕೈಗೊಂಡಿದ್ದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಅಧಿಕಾರಿಯಾಗಿರ್ತಕ್ಕಂಥ ಅಂದರೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಇದನ್ನು ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ BJP ಇದನ್ನೇನು ನಮ್ಗೆ ಅಗತ್ಯ ಇಲ್ಲ ಅವ್ರದ್ದು ನ್ಯೂಸು. ಸೊ ಪ್ರಯಾಣಿಸಿದ ದೂರಕ್ಕೆ ಲೆಕ್ಕ GNSS ಆಧಾರಿತ ಟೋಲಿಂಗ್ ವ್ಯವಸ್ಥೆಯು ಹೆದ್ದಾರಿಯಲ್ಲಿ ವಾಹನ ಇರುವ ಜಾಗವನ್ನು ಏನು ಮಾಡ್ತಾ ತಿಳಿಸ್ತಾ ಎಲ್ಲಿದೆ ವಾಹನ ಅಂತೇಳಿ. ಆಮೇಲೆ ಪ್ರಯಾಣಿಸಿದ ದೂರವನ್ನು ಆಧರಿಸಿ ಏನು ಮಾಡುತ್ತಾ ಶುಲ್ಕವನ್ನು ಡಿಡಕ್ಷನ್ ಮಾಡ್ಕೊಳ್ತಾ ಕಟಾವು ಮಾಡ್ಕೊಳ್ತಾ. ಆಮೇಲೆ NH 275 ಹೌದಾ ಹೆದ್ದಾರಿಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಸೊ ಫಾಸ್ಟ್ಯಾಗ್ಗಳ ಜೊತೆಗೆ ಪ್ರಾಯೋಗಿಕವಾಗಿ ಈ ವ್ಯವಸ್ಥೆಯನ್ನು ಪರಿಚಯಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. GPS ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆ ಈ ಹೆದ್ದಾರಿಯಲ್ಲಿ ಅಳವಡಿಸಲು ಕ್ಯಾಮ್ರಾಗಳಿರ್ತವೆ, ಅವುಗಳ ಮೂಲಕ ಸ್ವಯಂಚಾಲಿತ ನಂಬರ್ ಪ್ಲೇಟ್ಗಳ ಗುರುತಿಸುವಿಕೆಯನ್ನು ಮಾಡಿ ಆಮೇಲೆ ಏನು ಮಾಡ್ತಾರೆ ವಾಹನವು ಪ್ರಯಾಣಿಸುವ ದೂರದ ಆಧಾರದ ಮೇಲೆ ಟೋಲ್ ಶುಲ್ಕ ಏನಾಗುತ್ತೆ ಡಿಡಕ್ಷನ್ ಆಗುತ್ತೆ. ಸೊ ಫಾಸ್ಟ್ಯಾಗ್ ಕಡ್ಡಾಯ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅದರ ಟೋಲ್ ಪ್ರಸ್ತುತವಾಗಿ ವಾರ್ಷಿಕ 40,000 ಕೋಟಿ ರು ಗಳಿಸೈತಿ. ಅದು ನಮಗೇನು ಅಗತ್ಯ ಇಲ್ಲ. ಇಲ್ಲಿ ಬೇಕಾಗಿದ್ದು 2018-19ರಲ್ಲಿ ಹೌದಾ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ಸರಿಯಾಗಿ ಕಾಯುವ ಸಮಯವನ್ನು 8 ನಿಮಿಷ ಇತ್ತು. ಈಗ ಏನಾಗಿತ್ತು ಅದು ಕಡಿಮೆ ಮಾಡಿದ್ದಾರೆ. ಫಾಸ್ಟ್ಯಾಗ್ ಆಗಿರೋದ್ರಿಂದ ಸ್ವಲ್ಪ ಏನಾಗ್ತಿ ಬೇಗ ಮೂವ್ ಆಗ್ತಾಯಿದೆ ಫಾಸ್ಟ್ಯಾಗ್ ಹೌದಾ ಅದರಿಂದ. ಆಮೇಲೆ ನೆಕ್ಸ್ಟು ಈಗ ಬರ್ತಾ ಇರೋದು GPS ಆಧಾರಿತ ಟೋಲ್. ಇದು ನೆನಪಿರಲಿ. ಏಕರೂಪ ಸಂಹಿತೆ ಉತ್ತರಾಖಂಡ್ ಸಜ್ಜು ಅಂತ ಏನಿದೆ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏನು ಕರಿತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏನು ಕರಿತೀವಿ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂತ ಏನು ಕರಿತೀವಿ, ಸಂವಿಧಾನದ 4ನೇ ಭಾಗದ 44ನೇ ವಿಧಿಯಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಆದರೆ ಸ್ವತಂತ್ರ ಭಾರತದ ನಂತರ ನಾವೇನು ಭಾರತದ ಸ್ವತಂತ್ರ ಆಯ್ತಲ್ಲ ಬ್ರಿಟಿಷರಿಂದ ಸ್ವತಂತ್ರ ಪಡೆದ ನಂತರ 1947ರ ನಂತರ ಇಡೀ ಸ್ವತಂತ್ರ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಏಕರೂಪ ಸಂಹಿತೆಯನ್ನು ಜಾರಿಗೆ ತರ್ತಕ್ಕಂಥ ರಾಜ್ಯ ಅಂತಂದರೆ ಅದು ಇದು ಮಾತ್ರ ಯಾವುದು ಉತ್ತರಾಖಂಡ್. ಸೊ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಕಡೆ ಇದೆ ಗೋವಾದಲ್ಲಿ. ಸೊ ಅದು ಸ್ವತಂತ್ರದ ನಂತರ ಅಲ್ಲ ಸ್ವತಂತ್ರ ಪೂರ್ವದಲ್ಲೇ ಅಲ್ಲಿ ಏನಾಗಿತ್ತು ಇಂಪ್ಲಿಮೆಂಟ್ ಆಗಿತ್ತು. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಕರಡಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಾರೆ ಹುಡುಗಿಯರ ಮದುವೆ ವಯಸ್ಸು 18 ವರ್ಷಗಳು ಮತ್ತು ಹುಡುಗರ ಮದುವೆ ವಯಸ್ಸು 21 ವರ್ಷಗಳಂತ ಕೊಟ್ಟಿದ್ದಾರೆ. ಮದುವೆ ನೋಂದಣಿ ಕಡ್ಡಾಯವಾಗಿದೆ ಅಂದರೆ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗತ್ತಾ ವಿವಾಹ ಆದಮೇಲೆ. ವಿಚ್ಛೇದನಕ್ಕೆ ಪತಿ ಮತ್ತು ಪತ್ನಿ ಇಬ್ಬರು ಸಮಾನ ಕಾರಣಗಳು ಅಥವಾ ಅಧಿಕಾರ ಹೊಂದಿರುತ್ತಾರೆ. ಪತಿಗೆ ಅನ್ವಯವಾಗುವ ವಿಚ್ಛೇದನದ ಆಧಾರವೇ ಪತ್ನಿಗೂ ಅನ್ವಯವಾಗಲಿದೆ. ಇದ್ದತ್ ಹಲಾಲ್ ಮತ್ತು ತ್ರಿವಳಿ ತಲಾಕ್ಗಳಿಗೆ ಶಿಕ್ಷೆ ಇದೆ. ಬಹುಪತ್ನಿತ್ವ ಅಥವಾ ಪತಿತ್ವ ಮತ್ತು ಪತ್ನಿತ್ವ ಏನೈತಿ ನಿಷೇಧಕ್ಕೆ ಶಿಫಾರಸು ಮಾಡಲಾಗಿದೆ. ಅಂದರೆ ಪತ್ನಿ ಜೀವಂತವಾಗಿರುವವರಿಗೆ ಎರಡನೇ ಮದುವೆ ಸಾಧ್ಯವಿಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಸಮಾನ ಹಕ್ಕುಗಳನ್ನು ಹೊಂದಿರುತ್ತಾರೆ. ಲಿವ್ ಇನ್ ರಿಲೇಷನ್ಶಿಪ್ ಘೋಷಣೆ ಅಗತ್ಯ, ಇದು ಸ್ವಯಂ ಘೋಷಣೆ ಅಂತ ಇರುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರು ತಿದ್ದುಪಡಿಗಳು ಏನೇನು ಮಾಡಿದ್ದಾರೆ ಅದರಲ್ಲಿ ಏನೆಲ್ಲ ಕರಡಲ್ಲಿ ಸೇರಿಸಿದ್ದಾರೆ ಅಂತಂದರೆ ಒಂದು ಹೆಣ್ಣು ಮಗುವಿಗೆ 18 ವರ್ಷ ಆಗಿರಬೇಕು, ಗಂಡು ಮಗುವಿಗೆ 21 ವರ್ಷ. ಮದುವೆ ಆದರೆ ಏನು ಮಾಡಬೇಕು ವಿವಾಹ ನೋಂದಣಿಯನ್ನು ಕಡ್ಡಾಯ ಮಾಡಬೇಕು. ವಿಚ್ಛೇದನಕ್ಕೆ ಪತಿ ಪತ್ನಿಯರಿಗೆ ಇಬ್ಬರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಇಬ್ಬರಿಗೂ ಏನಿದೆ ವಿಚ್ಛೇದನದ ಆಧಾರವೇ ಅನ್ವಯ ಆಗುತ್ತೆ. ಆಮೇಲೆ ತ್ರಿವಳಿ ತಲಾಕ್ ಆಗಿರ್ತಕ್ಕಂಥ ಇದ್ದತ್ತು ಹಲಾಲು ಇವುಗಳಿಗೂ ಕೂಡ ಶಿಕ್ಷೆ ಇದೆ ಅಂತ ಕೊಟ್ಟಿದ್ದಾರೆ. ಬಹುಪತಿತ್ವ ಮತ್ತು ಬಹುಪತ್ನಿತ್ವವನ್ನು ನಿಷೇಧ ಮಾಡುವ ಸಾಧ್ಯತೆ ಇದೆ. ಆಮೇಲೆ ಒಂದು ಮದುವೆನ ಆದಮೇಲೆ ಅವಳು ಜೀವಂತ ಇರುವಾಗ ಅಥವಾ ಅವನು ಜೀವಂತ ಇರುವಾಗ ಏನೈತಿ ಎರಡನೇ ಮದುವೆಗೆ ಅವಕಾಶ ಇಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಸಮಾನ ಹಕ್ಕುಗಳನ್ನು ಹೊಂದಿರ್ತಾರೆ ಅಂತೇಳಿದೆ. ಲಿವ್ ಇನ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಕೊಟ್ಟಿದ್ದಾರೆ. ಆಮೇಲೆ MS ಸ್ವಾಮಿನಾಥನ್ ಅವರಿಗೆ ಏನು ಮಾಡಿದ್ದಾರೆ ಕೃಷಿ ಸಂತನ ಮೂಡಿಗೆ ಭಾರತ ರತ್ನ ಮುಕುಟ ಅಂದರೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಇವರಿಗೆ ನೀಡಿದ್ದಾರೆ ಭಾರತ ಸರ್ಕಾರದಿಂದ. ಸೊ 1900 ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಿ ಸ್ವಾತಂತ್ರ್ಯವು ನಮ್ಮ ಹಸಿವನ್ನು ನೀಗಿಸುತ್ತದೆ, ಹರಕಲ್ಲು ಬಟ್ಟೆಗಳಿಗೆ ವಿದಾಯ ಹೇಳುತ್ತದೆ, ಹಲವಾರು ರೋಗಗಳಿಗೆ ಮದ್ದಾಗುತ್ತದೆ, ಗುಲಾಮಿ ಸಂಸ್ಕೃತಿಯ ಸದ್ದಡಗಿ ಸಮಾನತೆಯ ಸಾಮ್ರಾಜ್ಯ ಸೃಷ್ಟಿಯಾಗುತ್ತದೆ ಎಂದು ಹಲವರು ಕನಸು ಕಂಡಿದ್ದರು. ಆದರೆ ವಾಸ್ತವ ಬೇರೆ ಆಗಿತ್ತು. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ. ಸೊ ನಮಗೆ ಬಡತನದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಡತನ ಜಾಸ್ತಿ ಇತ್ತು. ಯಾಕೆ ಬಡತನ ಇತ್ತಂದರೆ ಬ್ರಿಟಿಷರು ನಮ್ಮ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ರು, ನಮಗೇನು ಇಟ್ಟಿರಲಿಲ್ಲ. ಸೊ ಈ ಕಾರಣಕ್ಕಾಗಿ ಆಮೇಲೆ ಇವ್ರು ಏನು ಮಾಡ್ತಾರೆ ಗ್ರೀನ್ ರೆವಲ್ಯೂಷನ್ ಹೌದಾ ಸ್ವಾಮಿನಾಥನ್ ಅವರು ಗ್ರೀನ್ ರೆವಲ್ಯೂಷನನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಕರಿತೀವಿ. ಸೊ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರಿಗೆ ಏನು ಮಾಡಿದ್ದಾರೆ ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ತದನಂತರದಲ್ಲಿ ಮತ್ತು
ಮಕ್ಕಳು ಹದಿಹರೆಯದವರು ಗರ್ಭಿಣಿ ಮಹಿಳೆಯರನ್ನು ಹೆಚ್ಚಾಗಿ ಕಾಡುತ್ತಿರುವ ಅನಿಮಿಯಾ ರಕ್ತಹೀನತೆ. ಹೌದಾ, ರಕ್ತಹೀನತೆ ತಡೆಗಟ್ಟಬೇಕಾದ್ರೆ ಮೊನ್ನೆ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದರು. ಕರ್ನಾಟಕದಲ್ಲಿ ರಕ್ತಹೀನತೆಯನ್ನು ಎಲ್ಲಿವರೆಗೆ ಯೋಜನೆ ಹಾಕ್ಕೊಂಡಿದ್ದಾರೆ ಮುಕ್ತಗೊಳಿಸಲು? ಕರ್ನಾಟಕ ಮುಕ್ತ, ಹೌದಾ, ರಕ್ತಹೀನತೆ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಅನಿಮಿಯಾ ಮುಕ್ತ ಕರ್ನಾಟಕ ಅಂತ ಏನು ಹೇಳ್ತಾರೆ, ಅದು 2025ವರೆಗೆ. ಸೊ ಅನಿಮಿಯಾಗೆ ಸಂಬಂಧಪಟ್ಟಂತೆ ರಕ್ತಹೀನತೆ, ಯಾಕೆ ರಕ್ತಹೀನತೆ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಏನಿದ್ರ ಅರ್ಥ ಅಂದರೆ ಶರೀರದ ಅಗತ್ಯಗಳನ್ನು ಪೂರೈಸುವಷ್ಟು ಕೆಂಪು ರಕ್ತ ಕಣಗಳ ಸಂಖ್ಯೆ ನಮ್ಮ ರಕ್ತದಲ್ಲಿ ಇಲ್ಲದಿದ್ದಾಗ ಅಥವಾ ಅವುಗಳಿಗೆ ಸಾಕಷ್ಟು ಆಮ್ಲಜನಕ ಪೂರೈಸುವ ಸಾಮರ್ಥ್ಯ ಇಲ್ಲದಿದ್ದಾಗ ಅದನ್ನು ರಕ್ತಹೀನತೆ ಅಂಥೇಳಿ ಏನು ಮಾಡ್ತಾರೆ, ಇದನ್ನು ಟರ್ಮಲ್ಲಿ ಕರೀತಾರೆ. ಸೊ ಕಬ್ಬಿನಾಂಶದ ಕೊರತೆ ರಕ್ತಹೀನತೆ ಉಂಟಾಗಲು ಸಾಮಾನ್ಯ ಕಾರಣ. ಇಲ್ಲೇನಾಗುತ್ತೆ ಅಂತಾರೆ, ನಾವು ಪಾಲಕನ್ನು ಜಾಸ್ತಿ ತಿಂದರೆ ಅಥವಾ ಬೆಳಗ್ಗೆ ಬೆಲ್ಲ ಮತ್ತು ನೆನೆ ಹಾಕಿರ್ತಕ್ಕಂಥ ಶೇಂಗಾನ ತಿಂದರೆ ಇವುಗಳನ್ನು ನಾವೇನು ಮಾಡ್ಬೋದು, ತೆಗೆದು ಹಾಕ್ಬೋದು. ಅಂದರೆ ಈ ರೋಗಗಳಿಂದ ಮುಕ್ತಿಯನ್ನು ಪಡಿಬೋದು. ಸೊ ಏನು ಕೊಟ್ಟಿದ್ದಾರೆ ನೋಡೋಣ. ಸಾಮಾನ್ಯ ಕಾರಣಗಳನ್ನು ಕೊಟ್ಟಿದ್ದಾರೆ. ಅಂಥ ರಕ್ತದಲ್ಲಿ ಪೊಲೆಟು, ವಿಟಮಿನ್ B12, ವಿಟಮಿನ್ ಎ ಕೊರತೆಗಳು ಕಂಡುಬರ್ತವೆ ಅತಿ ಹೆಚ್ಚಾಗಿ. ದೀರ್ಘಕಾಲದ ಉರಿಯೂತ, ಆನುವಂಶಿಕ ಅಸ್ವಸ್ಥತೆಗಳು ರಕ್ತಹೀನತೆಗೆ ಕಾರಣವಾಗಿವೆ. ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತಾರೆ, ಆಯಾಸ, ದೌರ್ಬಲ್ಯ, ತಲೆ ತಿರುಗುವಿಕೆ, ಅರೆ ನಿದ್ರಾವಸ್ಥೆ ರಕ್ತಹೀನತೆಯ ಪ್ರಮುಖ ಲಕ್ಷಣಗಳು. ಪರಿಹಾರ ಏನಂತಂದರೆ ಅನಿಮಿಯಾ ನಿವಾರಣೆಗೆ ಕಬ್ಬಿನಾಂಶ ಹೆಚ್ಚಿರುವ ಪದಾರ್ಥಗಳನ್ನು ಸೇವಿಸಬೇಕು. ಹಸಿರು ಸೊಪ್ಪುಗಳು ಅಂದರೆ ಎಲ್ಲ ತರಕಾರಿಗಳನ್ನ ತಿನ್ನಿರಿ. ಅಂದರೆ ಪಾಲಕ್ಕು, ಆಮೇಲೆ ಮೆಂತೆ, ಆಮೇಲೆ ಯಾವುದು ನಮ್ಮದು ಸಬ್ಬಸಿಗೆ, ಹೌದಾ, ಬೇರೆ ಬೇರೆ ಪಲ್ಯ ಏನು ಬರ್ತಾವೆ ಈ ರೀತಿ ಎಲ್ಲವುಗಳನ್ನು ತಿಂದರೆ ಒಳ್ಳೆಯದಂತ ಅರ್ಥ. ಮೊಳಕೆ ಕಾಳುಗಳನ್ನ ತಿನ್ನೋದು, ಶೇಂಗಾ, ಹೆಸರು ಕಾಳು, ಮೂಕ್ನಿ ಕಾಳನ್ನು ನೆನೆ ಹಾಕಿ ಮೊಳಕೆ ಬಂದ ಮೇಲೆ ತಿನ್ನಿ. ಇದನ್ನು ನಾವೇನು ಮಾಡ್ಬೋದು, ದೂರ ಇಡ್ಬೋದು. ವಾರಕ್ಕೊಮ್ಮೆ ಏನು ಮಾಡಬೇಕು, ಪೋಲೆಟನ್ನು ಸೇವನೆ ಮಾಡಬೇಕು. ಹಿಮೋಗ್ಲೋಬಿನ್ ಪ್ರಮಾಣ 5ರಿಂದ 10 ವರ್ಷದಲ್ಲಿ ಇದೇನು ಬೇಕಾಗಿಲ್ಲ ಹಿಮೋಗ್ಲೋಬಿನ್ ಪ್ರಮಾಣದ ಬಗ್ಗೆ. ಸೊ ಇಷ್ಟು ಇಂಪಾರ್ಟೆಂಟು. ತದನಂತರದಲ್ಲಿ ಭಾರತದ UPI ಶ್ರೀಲಂಕಾ ಮಾರಿಸಸ್ಗೂ ವಿಸ್ತರಣೆಯಾಗಿದೆ. UPI ಅಂದರೆ ಏನಂದರೆ ಯುನಿಫೈಡ್ ಪೇಮೆಂಟ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಏನು ಕರಿತೀವಿ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಏನು ಕರಿತೀವಿ, ಇದು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈಗ ಅದು ಏನಾಗಿದೆ ಅಂತಂದರೆ ಮಾರಿಸಸ್ ಮತ್ತು ಶ್ರೀಲಂಕಾಗೂ ಕೂಡ ವಿಸ್ತರಣೆಯಾಗಿದೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಟ್ಟಾರೆಯಾಗಿ 7 ರಾಷ್ಟ್ರಗಳಲ್ಲಿ UPI ವರ್ಕ್ ಮಾಡ್ತಾಯಿದೆ. ರುಪೇ ಕಾರ್ಡ್ ಸೇವೆಯನ್ನು ಮಾರಿಸಸ್ನಲ್ಲಿ ಆರಂಭ ಮಾಡ್ತಾಯಿದ್ದಾರೆ. ಸೊ ಇಷ್ಟು. ದೇಶದ 2 ವನ್ಯಜೀವಿ ಫೋಟೋಗ್ರಾಫರ್ಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ವನ್ಯಜೀವಿ ಛಾಯಾಗ್ರಾಹಕರ ವಾರ್ಷಿಕ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಭಾರತದ ಶ್ರೀರಾಮ್ ಮುರಳಿ ಮತ್ತು ವಿಷ್ಣು ಗೋಪಾಲ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇಷ್ಟು ನೆನಪಿರಲಿ. ಯಾರು ವನ್ಯಜೀವಿ ಫೋಟೋಗ್ರಾಫರ್ಗಳಿಗೆ ಯಾರು ಅವರಿಬ್ಬರು ಅಂತಾರೆ, ಒಂದು ಶ್ರೀರಾಮ್ ಮುರಳಿ ಮತ್ತು ವಿಷ್ಣು ಗೋಪಾಲ್ ಅವರಿಗೆ ಪ್ರಶಸ್ತಿ ಬಂದಿದೆ. ಇದನ್ನು ಯಾರು ನೀಡ್ತಾರೆ ಅಂದರೆ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಸಂಸ್ಥೆ ಈ ಪ್ರಶಸ್ತಿಯನ್ನು ಆಯೋಜನೆ ಮಾಡುತ್ತೆ. ಅಣ್ಣಾಮಲೈ ಹುಲಿ ಸಂರಕ್ಷಿತ ವಲಯದಲ್ಲಿ ಮಿಂಚು ಹುಳುಗಳಿಂದ ಬೆಳಗಿದ ಕಾಡು ಹಾಗೂ ಆಕಾಶ ಕುರಿತಾಗಿ ಕ್ಲಿಕ್ಕಿಸಿರುವ ಚಿತ್ರಕ್ಕೆ ಅಕಶೇರುಕ ಜೀವಿಗಳ ವರ್ತನೆ ವಿಭಾಗದಲ್ಲಿ ಪ್ರಶಸ್ತಿ ದಕ್ಕಿದೆ. ಇದೇ ರೀತಿ ಮಂದವಾದ ಬೆಳಕಿರುವ ಮಳೆಕಾಡಿನಲ್ಲಿ ಹಂದಿ ಜಾತಿಗೆ ಸೇರಿದ ಟಾಪಿರ್ ಚಿತ್ರ ಸೆರೆ ಹಿಡಿದು ವಿಷ್ಣು ಗೋಪಾಲ್ ಅವರಿಗೆ ಏನು ಮಾಡಿದ್ದಾರೆ, ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ನಿಮಾಸಾರಿ ಖಾನಿ ಎಂಬುವರ ಮಂಜುಗಡ್ಡೆಯಲ್ಲಿ ಮಲಗಿದ ಹಿಮಕರಡಿಗೆ ಸಂಬಂಧಿಸಿದ ಐಸ್ ಬೆಡ್ ಚಿತ್ರಕ್ಕೆ ಜನರು ಆಯ್ಕೆ ಮಾಡಿದ ವರ್ಷದ ಫೋಟೋಗ್ರಾಫರ್ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಹವಾಮಾನ ಉಪಗ್ರಹ ಉಡಾವಣೆಯನ್ನು ಮಾಡ್ತಾಯಿದ್ದಾರೆ. ಇಸ್ರೋದವರು 2024 ವರ್ಷದ ಮೊದಲ ದಿನವೇ ತನ್ನ ವರ್ಷದ ಮೊದಲ ಉಡಾವಣೆಯನ್ನು ನೆರವೇರಿಸಿ ಏನು ಮಾಡಿದ್ದಾರೆ, ಶುಭಾರಂಭವನ್ನು ಮಾಡಿದ್ದಾರೆ. ಇಸ್ರೋ ಈಗ 2ನೇ ಯೋಜನೆ ಸಂಪೂರ್ಣ ಸಿದ್ಧತೆ ನಡೆಸಿಕೊಂಡಿದೆ. ಆಮೇಲೆ ಫೆಬ್ರವರಿ 17ರಂದು ಸಂಜೆ 5:30ಕ್ಕೆ ಉಡಾವಣೆ ಮಾಡೋ ಸಾಧ್ಯತೆ. GSLV MK2 ಅನ್ನು ಬಳಸ್ತಾ ಇದ್ದಾರೆ. GSLV ಅಂದರೆ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್, ಹೌದಾ, ಲಾಂಚ್ ವೆಹಿಕಲ್ ಅಂತ ನಾವು ಕರಿತೀವಿ. ಅದಾದಮೇಲೆ GSLV ರಾಕೆಟ್ ತನ್ನೊಡನೆ ಇನ್ಸ್ಯಾಟ್ 3DS ಅನ್ನು ಏನು ಮಾಡ್ತೈತಿ, ಹೊತ್ತೊಯ್ದು ಬಾಹ್ಯಾಕಾಶಕ್ಕೆ ಬಿಡುತ್ತೆ. ಅದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಂದರೆ GSLV ರಾಕೆಟ್, GSLV MK2 ರಾಕೆಟ್, ಆಮೇಲೆ ಏನನ್ನು ಒಯ್ತಾ ಇದೆ, ಇನ್ಸ್ಯಾಟ್ 3DS ಅನ್ನು ತಗೊಂಡು ಹೋಗ್ತಾ ಇದೆ. ಸೊ ಚಿಲ್ಲರೆ ಹಣದುಬ್ಬರ ನಮಗೆ ನೆನಪಿರಲಿ, ಇಷ್ಟು 5.1 ಆದರೆ ಹಣದುಬ್ಬರ ಅಂದರೆ ಏನಂತ ಕೇಳ್ತಾರೆ. ಇನ್ಫ್ಲೇಷನ್ ಅಂದರೆ ಸಾಮಾನ್ಯವಾಗಿ ವಸ್ತುಗಳ ಬೆಲೆಯಲ್ಲಿ ಏನಾಗುತ್ತೆ, ಏರಿಕೆ ಆಗುತ್ತೆ. ಒಂದು ವೇಳೆ ಸರಕು ಸೇವೆಗಳ ವಿಷಯದಲ್ಲಿ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ನಾವು ಡಿಫ್ಲೇಷನ್ ಅಂತ ಕರಿತೀವಿ. 2 ಟರ್ಮ್ ಕರೆಕ್ಟಾಗಿ ನೆನಪಿರಲಿ. ಗ್ರಾಹಕ ಬೆಲೆ ಸೂಚ್ಯಂಕ CPI ಅಂತಾರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಏನು ಮಾಡ್ತಾರೆ, ಹಣದುಬ್ಬರವನ್ನು ಆಧರಿಸಿ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಇದರಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ಅಂತ ಏನಿದೆ, ಇದನ್ನು ಕೂಡ ಪ್ರಶ್ನೆ ಕೇಳ್ತಿರ್ತಾರೆ, ನೋಡ್ಕೊಂಡಿರಿ. ಆಮೇಲೆ ಏನು ಮಾಡುತ್ತೆ, ಈ ಮಾಹಿತಿಯನ್ನು ಬಿಡುಗಡೆ ಮಾಡುತ್ತೆ NSO.
ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಇದನ್ನು UPSC ಗೆ ಜಾಸ್ತಿ ಕೇಳ್ತಿರ್ತಾರೆ. ನೀವೇನು ಮಾಡ್ಬೋದು, ಓದುವವರು ಓದ್ಕೊಳ್ಬೋದು. ಹೌದಾ. IIP ಅಂತಂದರೆ ಏನು, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ನಾವು ಹೇಳ್ತೀವಿ. ಇದನ್ನು ನಾನು ಮೊನ್ನೆ ಜನವರಿ ಮ್ಯಾಗ್ಝಿನಲ್ಲಿ ಡೀಟೇಲ್ ಆಗಿ ಹಾಕಿದ್ದೀನಿ. ನೀವು ಬೇಕಂದರೆ ಅದರಲ್ಲಿ ನೋಡ್ಕೊಳ್ಬೋದು ಒಂದು ಬಾರಿ. ಸೊ ದೇಶದ ಹೆಚ್ಚು ಆದಾಯದ ಕಂಪನಿಗಳ ವಿವರ ಘೋಷಣೆ ಯಾರು ಮಾಡಿದರು ಅಂತಂದರೆ ಬರ್ಗಂಡಿ ಹುರನ್ ಅವರು ಏನು ಮಾಡ್ತಾರೆ, ಈ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಅಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಏನು ಕೇಳೋದಿಲ್ಲ ನಿಮ್ಮನ್ನು. ಯಾವ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ರಿಲಯನ್ಸು, ಆಮೇಲೆ ಟಾಟಾ ಮೋಟರ್ಸು, ರಾಜೇಶ್ ಎಕ್ಸ್ಪೋರ್ಟ್ಸು, ಆಮೇಲೆ ಟಾಟಾ ಸ್ಟೀಲು, TCSನವರು ಏನಿದೆ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಅಮೃತ್ ಕಾಲ್ ಮಿಷನ್ ಹೌದಾ 2047ರಲ್ಲಿ ಕಡಲ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಅಂಥದ್ರಲ್ಲಿ ಅಮೃತ್ ಕಾಲ್ ಮಿಷನ್ ಅಷ್ಟು ನೆನಪಿರಲಿ. ಅಮೃತ್ ಕಾಲ್ ಮಿಷನ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬಂದರುಗಳಲ್ಲಿ ಬೃಹತ್ ಯೋಜನೆಗಳನ್ನ ಜಾರಿಗೆ ತಂದು ಅಲ್ಲೇನು ಮಾಡೋದು, ಆ ಮೂಲ ಸೌಕರ್ಯಗಳನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ಸಮುದ್ರಯಾನ, ಅಮೃತ್ ಕಾಲ್ ಧ್ಯೇಯ, ಸೊ ಇವುಗಳನ್ನ ನೀಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಇಷ್ಟು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್